ಇವತ್ತು ನಡೆದಂತಹ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ 15 ದಿನ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಕಾವೇರಿ ಕೊಳ್ಳದಲ್ಲಿ ಈ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ. ಅದಾಗಲೇ ಮಂಡ್ಯದ ಅನ್ನದಾತರು ಸೇರಿದಂತೆ ಹೋರಾಟಗಾರರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದು ಮುಂದಿನ ವಾರ ನಡೆಯಲಿರುವಂತಹ ಸಿಡಬ್ಲ್ಯೂಎಂಎ ಮೀಟಿಂಗ್ನಲ್ಲಿ ರಾಜ್ಯದ ಪರ ಪ್ರಬಲ ವಾದ ಮಂಡಿಸಬೇಕು ಅಂತ ನೀರಾವರಿ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಕಾವೇರಿ ನೀರಿನ ಕದನದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಬನ್ನಿ. ಕಾವೇರಿ ಕೊಳ್ಳದಲ್ಲಿ ಮತ್ತೆ ಕಾವೇರಿದ ಪ್ರತಿಭಟನೆ ಬಿಸಿ. ಅರಬೆತ್ತಲೆಯಾಗಿ ಅನ್ನದಾತರ ಹೋರಾಟ, ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಸಿಡಬ್ಲ್ಯೂಆರ್ಸಿಯ ಶಿಫಾರಸಿನ ವಿರುದ್ಧ ಹೋರಾಟ. ಎಸ್ ವೀಕ್ಷಕರೇ, ನೀವು ನೋಡ್ತಿದ್ರಲ್ಲ, ಈ ಪ್ರತಿಭಟನೆ ದೃಶ್ಯಗಳು ಕಂಡು ಬಂದಿದ್ದು ಕಾವೇರಿ ಜಲಾನಯನ ಪ್ರದೇಶವಾದ ಮಂಡ್ಯದಲ್ಲಿ. ಅಷ್ಟಕ್ಕೂ ಏಕಾಏಕಿ ಹೀಗೆ ರೈತರು ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ಕಾರಣವಾಗಿದ್ದು ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಇಂದು ಹೊರಬಿದ್ದಿರುವಂತಹ ಅದೊಂದು ಶಿಫಾರಸು. ತಮಿಳುನಾಡಿಗೆ 15 ದಿನ ಕಾವೇರಿ ನೀರು ಹರಿಸಲು ಶಿಫಾರಸು. ಸಿಡಬ್ಲ್ಯೂಆರ್ಸಿ ವಿರುದ್ಧ ಕೆರಳಿದ ಮಂಡ್ಯ ರೈತರು, ಹೋರಾಟಗಾರರು. ಎಸ್, ಕರ್ನಾಟಕ ಮತ್ತೊಮ್ಮೆ ಭೀಕರ ಬರಗಾಲಕ್ಕೆ ತುತ್ತಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ 40% ಬಿತ್ತನೆ ಕಾರ್ಯವೇ ನಡೆದಿಲ್ಲ. ಜಲಾಶಯಗಳ ನೀರನ್ನ ನಂಬಿ ರೈತರು ವ್ಯವಸಾಯಕ್ಕೆ ಮುಂದಾಗಬೇಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಮೇಲಿಂದ ಮೇಲೆ ಮನವಿಯನ್ನ ಮಾಡುತ್ತಾನೆ ಇದ್ದಾರೆ. ಇಂದಲ್ಲ ನಾಳೆ ಮಳೆ ಬರುತ್ತೆ, ನಮ್ಮ ಜಮೀನಿಗೂ ಕೂಡ ನೀರು ಬಂದೇ ಬರುತ್ತೆ ಅಂತ ಕಾದು ಕುಳಿತಿದ್ದ ಕಾವೇರಿ ಕೊಳ್ಳದ ಅನ್ನದಾತರಿಗೆ ಇಂದು ದೆಹಲಿಯಿಂದ ಶಾಕಿಂಗ್ ಸುದ್ದಿಯೊಂದು ಬಂದಿತ್ತು. ಇಂದು ನಡೆದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ 15 ದಿನಗಳವರೆಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಶಿಫಾರಸನ್ನು ಮಾಡಲಾಗಿದೆ. ವಾಡಿಕೆಯಂತೆ ಮಳೆಯಾಗಿದ್ರೆ ಕರ್ನಾಟಕ ಇವತ್ತಿಗಾಗಲೇ 40 ಟಿಎಂಸಿ ನೀರು ಹರಿಸಬೇಕಿತ್ತು. ಆದರೆ ಕಳೆದ ತಿಂಗಳು ಮಳೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಹರಿಸುವುದು ಬೇಡ ಅಂತ ಹೇಳಿತ್ತು. ಆದರೆ ಈ ತಿಂಗಳು ಕೆಆರ್ಎಸ್, ಕಬಿನಿ, ಹಾರಂಗಿ ಮತ್ತು ಹೇಮಾವತಿ ಜಲಾಶಯಗಳಲ್ಲಿ ಅಲ್ಪ ಪ್ರಮಾಣದ ನೀರು ಕಂಡಿದ್ದು ಹೀಗಾಗಿ ನೀರು ಹರಿಸಲು ಶಿಫಾರಸು ಮಾಡಲಾಗಿದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಅರಬೆತ್ತಲೆ ಹೋರಾಟ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಶಿಫಾರಸು ಹೊರಬೀಳ್ತಾ ಇದ್ದಂತೆ ಮಂಡ್ಯದಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ನಮ್ಮ ಬೆಳೆಗಳಿಗೆ ನೀರಿಲ್ಲ, ಅದ್ಯಾಗೆ ತಮಿಳುನಾಡಿಗೆ ನೀರು ಹರಿಸ್ತೀರಾ ಅಂತ ರೋಷಾಗ್ನಿಯನ್ನ ಹೊರಹಾಕಿದ್ರು ನೋಡಿ ರೈತರು. ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3.5 ಟಿಎಂಸಿ ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ರೈತರು ಮಾತ್ರವಲ್ಲ, ಕನ್ನಡ ಪರ ಸಂಘಟನೆಗಳು ಸಹ ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಕೆಂಡ ಕಾರ್ತಿದ್ದು ಇದು ಅವೈಜ್ಞಾನಿಕ ಅಂದಿರುವ ಕರವೇ ಅಧ್ಯಕ್ಷ ನಾರಾಯಣಗೌಡರು ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಹತ್ರ ನೀರಿದ್ರೆ ನಾವೇ ಬಿಡ್ತೀವಿ. ಹೋದ ಬಾರಿ ಇದೇ ಕಾವೇರಿಯ ಸಂದರ್ಭದಲ್ಲಿ 250 ಟಿಎಂಸಿ ಕೊಡಬೇಕಾದಂತ ಸಂದರ್ಭದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಟ್ಟಂತ ಉದಾಹರಣೆ ಇದೆ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ ಕೆಆರ್ಎಸ್ ಇರಬಹುದು, ಮತ್ತೆ ಕಬಿನಿ ಇರಬಹುದು, ಆರಂಗಿ ಇರಬಹುದು, ಯಾವ ಡ್ಯಾಮುಗಳಲ್ಲೂ ಸಹ ಇವತ್ತಿಗೆ 4.5 ಟಿಎಂಸಿಯನ್ನ ತಮಿಳುನಾಡಿಗೆ ಬಿಡುವ ಮಟ್ಟಕ್ಕೆ ನೀರಿಲ್ಲದ ಕಾರಣ ರಾಜ್ಯ ಸರ್ಕಾರ ಈ ಆದೇಶವನ್ನ ತಿರಸ್ಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸಿಡಬ್ಲ್ಯೂಆರ್ಸಿಯ ಶಿಫಾರಸೆ ಅಂತಿಮ ಆದೇಶ ಅಲ್ಲ. ಸಿಡಬ್ಲ್ಯೂಎಂಎ ಮುಂದೆ ಪ್ರಬಲವಾದ ಮಂಡಿಸುತ್ತಾ ಸರ್ಕಾರ. ಹೌದು, ಇಂದು ಸಿಡಬ್ಲ್ಯೂಆರ್ಸಿಯ ಸಭೆಯಲ್ಲಿ ಹೊರಬಿದ್ದ ಶಿಫಾರಸೆ ಕಾವೇರಿ ಕೊಳ್ಳದ ರೈತರ ಪಾಲಿಗೆ ಮರಣ ಶಾಸನ ಆಗೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕೇವಲ ಟೆಕ್ನಿಕಲ್ ಬಾಡಿಯಾಗಿರುವಂತಹ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನ ರಾಜ್ಯ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಶ್ನೆ ಮಾಡಬಹುದು. ಮುಂದಿನ ವಾರ ಸಿಡಬ್ಲ್ಯೂಎಂಎ ಸಭೆ ನಡೆಯಲಿದ್ದು ರಾಜ್ಯ ಸರ್ಕಾರ ಆ ಸಭೆಯಲ್ಲಿ ವಾಸ್ತವತೆಯನ್ನ ಹೇಳಬೇಕು.
ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಬೇಕು ಅಂತ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಸಲಹೆ ನೀಡಿದ್ದಾರೆ. ತಮಿಳುನಾಡು ಅವರು ಏನ್ ಹೇಳಿದ್ದಾರೆ, ಅವರು ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಮುಂದೆ, ಬಹುಶಃ ನಮ್ಮ ಕುರುವೈ ಕ್ರಾಪ್ ಎಲ್ಲವೂ ನಾವು ಗ್ರೌಂಡ್ ವಾಟರ್ ಇಂದಲೇ ಬೆಳೀತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅವಾಗ ಸರ್ಫೇಸ್ ವಾಟರ್ ಇರಲ್ಲ, ನಮಗೆ ಬೇಕು ಅಂತ. ಸೊ ಹಾಗಾಗಿ ಅದಲ್ಲದೆ ಈಗಾಗಲೇ ಅವ್ರ ಹತ್ರ ಮೆಟ್ಟೂರಲ್ಲೂ ಮತ್ತು ಭವಾನಿ ಒಳಗೂ ಸರ್ಫೇಸ್ ವಾಟರ್ ಇದೆ. ಸುಮಾರು 40-45 TMC ನೀರು ಸರ್ಫೇಸ್ ವಾಟರ್ ಇದೆ. ಆ ನೀರಿದ್ದಾಗ ನಮ್ಮಿಂದ ಯಾಕೆ ನೀರು ಬೇಕು? ಹೊಸದಾಗಿ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳಕ? ರಾಜ್ಯ ಸರ್ಕಾರ ಸಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವೇ ಇಲ್ಲ ಅಂತಿದ್ದು ಸಿಎಂ ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದರು. ನಮ್ಗೆ ನೀರಿನ ಕೊರತೆ ಇದೆ. 15 ದಿವಸಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಉಸಿರಾಡ್ಬೋದು. ಅಲ್ಲ, ಈಗ ಅಷ್ಟು 4 TMC ಬಿಡುವಷ್ಟು ನೀರಿದೆ ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕು. ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ಮುಂಗಾರು ಮಳೆಯ ಕೊರತೆಯಿಂದಾಗಿ ಕನ್ನಂಬಾಡಿ ಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲಷ್ಟೇ ಲಭ್ಯವಾಗಿದೆ. ಈ ನಡುವೆ ತಮಿಳುನಾಡಿಗೆ ನೀರು ಹರಿದರೆ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳು ಕೂಡ ಬರಿದಾಗಲಿವೆ. ಸದ್ಯ ಮಂಡ್ಯದ ರೈತರು ಮುಂದಿನ ವಾರದ CWMA ಸಭೆಯತ್ತ ನೋಡ್ತಾ ಇದ್ದು ರಾಜ್ಯ ಸರ್ಕಾರ ಹೇಗೆ ವಾದವನ್ನು ಮಂಡಿಸಲಿದೆ ಅಂತ ಕಾಯ್ತಿದ್ದಾರೆ. ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಶಿಫಾರಸು ಮಾಡಿದ್ದನ್ನ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ.